ಸಿನಿಮಾ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ತಿನ್ನಕ್ ಬೇಕು ಸ್ನಾಕ್ಸ್, ನೋಡಕ್ ಬನ್ನಿ ನಮ್ ಮ್ಯಾಕ್ಸ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸಿನಿಮಾ. ಪ್ರತಿಯೊಬ್ಬರು ಥಿಯೇಟರ್ ಬಂದು ನೋಡ್ಬೇಕು. ಥಿಯೇಟರ್ ಅಂದ್ರೆ ಫುಲ್ ಹೌಸ್ಫುಲ್ ಆಗಿದೆ. ತುಂಬಾ ಅಂದ್ರೆ ತುಂಬಾ ಟೈಮ್ ತಗೊಂಡು ಮಾಡಿದ್ದಾರೆ. ಎರಡೂವರೆ ವರ್ಷದ ಮೇಲೆ ಸಿನಿಮಾ ಮಾಡ್ತಾ ಇದ್ದಾರೆ. ಆದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಫೈಟಿಂಗ್ ಅಂದ್ರೆ ತುಂಬಾ ಇಷ್ಟ ಆಯ್ತು ಬಾಯ್ಸ್ದು. ಸಿಗರೇಟ್ ಹೊಡಿ ಸೀನ್ ಅಂದ್ರೆ ಪ್ರತಿಯೊಂದು ಸೀನ್ಗೂ ಸಿಗರೇಟ್ ಹೊಡಿತಾ ಇದ್ರು. ಅದಂದ್ರೆ ತುಂಬಾ ಖುಷಿ ಆಯ್ತು. ಪ್ರತಿಯೊಬ್ಬರು ಥಿಯೇಟರ್ ಬಂದು ನೋಡ್ಬೇಕು. ಹೌಸ್ಫುಲ್. ಇನ್ನೂ ಜನ ಅಂದ್ರೆ ಹೊರಗಡೆ ನಿಂತಿದ್ದಾರೆ, ನಿಲ್ಲಕ್ಕಂದ್ರೆ ಜಾಗ ಇಲ್ಲ. ಅಷ್ಟಂದ್ರೆ ಅಷ್ಟು ಜನ ಇದ್ದಾರೆ. ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಜೈ ಕಿಚ್ಚ ಬಾಸ್ ಜೈ. ಒಂದು ಸೀನ್ ಅಂತೂ ಹೇಳುವಂಗಿಲ್ಲ, ಪ್ರತಿಯೊಬ್ರು ನೋಡ್ಬೇಕು. ನೋಡಿ ಕ್ರೇಜ್ ಒಳಗಡೆ ನೋಡಿ, ಇನ್ನಾದ್ರೂ ಕ್ರೇಜ್ ಇರಲೇಬೇಕು. ನಮ್ಮ ಕರ್ನಾಟಕದವ್ರು ಏನು ಸುಮ್ಮನೆನಾ? ಎಲ್ಲಿ ಕನ್ನಡ ಇಂಡಸ್ಟ್ರಿ ಇದ್ದೇ ಇರುತ್ತೆ ಅಲ್ಲಿ ಕನ್ನಡಿಗರು ಕ್ರೇಜ್ ಬಂದೇ ಬರುತ್ತೆ. ಕಿಚ್ಚ ಸುದೀಪ್ ನಿಜವಾಗ್ಲೂ ಹೇಳ್ತೀನಿ ಸರ್, ನೀವಂತೂ ಸೂಪರ್ ಆಗಿ ಆಕ್ಟ್ ಮಾಡಿದ್ದೀರಾ. ಒಂದೊಂದು ಸೀನ್ ಅಂತೂ ಗತ್ತು ಗಮ್ಮತ್ತಲ್ಲೇ ತೋರಿಸಿದ್ದೀರಾ. ಇದೇ ತರ ನಿಮ್ಮ ಸಿನಿಮಾ ಬರ್ತಾ ಇರಲಿ. ಕರ್ನಾಟಕ ಜನತೆ ನಿಮ್ಮನ್ನ ಮೆರೆಸ್ತಾನೆ ಇರ್ತೀವಿ. ಯಾಕಂದ್ರೆ ಬಂದಿರೋದು ಆಲ್ರೆಡಿ ಕಟ್ಔಟು. ನಾವು ಉಪವಾಸ ಅಭಿಮಾನಿಗಳು ಆಗಿರ್ಬೋದು, ಎಲ್ರಿಗೂ ಸಪೋರ್ಟ್ ಮಾಡ್ತೀವಿ. ದಯವಿಟ್ಟು ಆ ಹೀರೋ ಈ ಹೀರೋ ಎಲ್ಲ ಬಿಟ್ಬಿಡಿ. ನಮ್ಗೆಲ್ಲ ಒಂದೇ ಅಣ್ಣಂದಿರು. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಸೋಣ ಅಷ್ಟೇನೆ. ಅವ್ರ ಮೇಲೆ ಕೋಪ ಇವ್ರ ಮೇಲೆ ಕೋಪ, ನಮ್ಮ ಬಾಸ್ ಹಂಗೆ ಈ ಬಾಸ್ ಹಂಗೆ ಬೇಡ. ಎಲ್ಲರೂ ಒಂದೇ. ನಮ್ಗೆಲ್ಲ ಫ್ಯಾನ್ಸ್ಗಳಿಗೂ ಹೇಳೋದು ಒಂದೇನೆ, ಎಲ್ಲರೂ ಬೆಳೆಸೋಣ. ನಮ್ಮ ಕರ್ನಾಟಕದಲ್ಲೇ ಇರೋದು ಎಲ್ಲರೂ. ಎಲ್ಲ ಕನ್ನಡ ಚಿತ್ರರಂಗನ ಬೆಳೆಸೋಣ. ಜೈ ಅಪ್ಪು ಬಾಸ್. ಬ್ರದರ್ ನಿಜವಾಗ್ಲೂ ಒಂದು ಕ್ರಿಸ್ಮಸ್ ಹಬ್ಬನ ಇಲ್ಲೇ ಆಚರಣೆ ಮಾಡಿದಷ್ಟು, ಥಿಯೇಟ್ರಲ್ಲಿ ಆಚರಣೆ ಮಾಡಿದಷ್ಟು ನನಗೆ ಸಂತೋಷ ಆಯಿತು. ಯಾಕೆಂದರೆ ಮ್ಯಾಕ್ಸ್ ಸಿನಿಮಾ ನೋಡ್ಕೊಂಡು ಆಚೆ ಬಂದೆ. ನಿಜವಾಗ್ಲೂ ಸಿನಿಮಾ ತುಂಬ ಕ್ರಿಯೇಟಿವ್ ಆಗಿದೆ. ಆ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಆ ಡೈಲಾಗ್ ಆಗಿರ್ಬೋದು, ಆಮೇಲೆ ಕಿಚ್ಚ ಸುದೀಪ್ ಅವ್ರ ಆ್ಯಕ್ಟಿಂಗು ನನಗೆ ತುಂಬ ಇಷ್ಟ ಆಯಿತು ಬ್ರದರ್. ಬಹಳ ದಿನಗಳ ನಂತರ ಸುದೀಪ್ ಅವರು ಸ್ಟೈಲಿಶ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಆ ಒಂದು ಸ್ವಾಗ್ ಆಗಿರ್ಬೋದು, ಆ ಆ್ಯಕ್ಟಿಂಗ್ ಆಗಿರ್ಬೋದು, ಆ ಡೈಲಾಗ್ ಡೆಲಿವರಿ. ಸುದೀಪ್ ಅವ್ರಿಗೆ ಇಡೀ ಸಿನಿಮಾದಲ್ಲಿ ಅಮ್ಮ ಅಂದ್ರೆ ಒಂದು 10 ಲೈನ್ ಇರ್ಬೋದು, ಬಟ್ ಆ್ಯಕ್ಟಿಂಗ್ ಅಲ್ಲಿ ಅವರು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅದಕ್ಕೆ ಅಲ್ವಾ ಅವ್ರಿಗೆ ಅಭಿನಯ ಚಕ್ರವರ್ತಿ ಅಂತೇಳಿ ಅವಾರ್ಡ್ ಕೊಟ್ಟಿರೋದು ನಿಜವಾಗ್ಲೂ. ಆಮೇಲೆ ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದೆ ಏನಂದ್ರೆ, ಒಂದು ರಾತ್ರಿ ನಡೆಯುವಂಥ ಕತೆ. ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಏನು ಅಂತ ಆ ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ನಾವು ನೋಡ್ತೀವಿ. ನಿಜವಾಗ್ಲೂ ಒಂದು ಥ್ರಿಲ್ಲಿಂಗ್ ಆಗಿದೆ. ಆಮೇಲೆ 2.25 ಗಂಟೆ ವಿತೌಟ್ ಟೆನ್ಷನ್, ಏನು ಟೆನ್ಷನ್ ಇದ್ದೀರಾ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು ಬ್ರದರ್. ನನಗೆ ಇಷ್ಟ ಆಗಿದ್ದೆ ಸುದೀಪ್ ಅವ್ರನ್ನ ಅದ್ಭುತವಾಗಿ ತೋರಿಸಿದ್ದಾರೆ ನಿಜವಾಗ್ಲೂ ಆ ಡೈರೆಕ್ಟ್ರು. ಆಮೇಲೆ ವಿಲನ್ ಆ್ಯಕ್ಟಿಂಗ್ ಮಾಡಿರೋರು ಸುನಿಲ್ ಅವ್ರದ್ದು ಚೆನ್ನಾಗಿದೆ. ಓವರ್ ಆಲ್ ಆಗಿ ಹೇಳ್ಬೇಕು ಅಂತಂದರೆ 2.5 ವರ್ಷ ಕಾದಿದ್ದಕ್ಕೂ ಸಾರ್ಥಕ ಅನಿಸ್ತಾ ಇದೆ. ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ. ಸುದೀಪ್ ಅವ್ರ ಆ್ಯಕ್ಟಿಂಗಲ್ಲಿ ವಾವ್ ಅಂತ ಹೇಳ್ತೀನಿ, ಅದ್ಭುತವಾಗಿದೆ. ನೀವು ಬಂದು ನೋಡಿ ಸಿನಿಮಾ. ಆಮೇಲೆ ಅಲ್ಲೆಲ್ಲ OTT ಬರುತ್ತೆ, ಪೈರಸಿ ಬರುತ್ತೆ ಅಂತೇಳಿ ದಯವಿಟ್ಟು ಕಾಯಕ್ಕೆ ಹೋಗ್ಬೇಡಿ. ಇದು ಕನ್ನಡ ಸಿನಿಮಾ. ಥಿಯೇಟ್ರಲ್ಲಿ ಬಂದು ನೋಡಿ. ಕೋಟಿಗಟ್ಟಲೆ ಹಾಕಿ ನೋಡ್ತಾರೆ ರೀ ನೀವು. ಒಂದು ಅಟ್ಲೀಸ್ಟ್ ಒಂದು 200 ರೂಪಾಯಿ ಕೊಟ್ಟು ನೋಡೋಕ್ಕಾಗಲ್ವಾ ಕನ್ನಡ ಸಿನಿಮಾನ? ದಯವಿಟ್ಟು ಕನ್ನಡದ ಮೇಲೆ ಪ್ರೀತಿ ಇರಲಿ, ಕನ್ನಡ ಸಿನಿಮಾ ಬಗ್ಗೆ ಪ್ರೀತಿ ಇರಲಿ, ನಮ್ಮ ಕನ್ನಡ ಹೀರೋಗಳ ಬಗ್ಗೆ ಪ್ರೀತಿ ಇರಲಿ. ಆಮೇಲೆ ನೀವು ನೋಡಿ ತೆಲುಗು ಸಿನಿಮಾ, ಹಿಂದಿ ಸಿನಿಮಾ, ತಮಿಳ್ ಸಿನಿಮಾ, ಮಲಯಾಳ ಸಿನಿಮಾ. ಕಿಚ್ಚ ಸುದೀಪ್ ಅವರು ಅಬ್ಬರಿಸ್ತಾರೆ. ಆ ಸ್ಟೈಲ್ ಆಸಮು, ಆ ಕತೆ ಆಸಮು, ಆ ಚಿತ್ರಕಥೆ ಆಸಮು. ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ, ಥಿಯೇಟ್ರಲ್ಲಿ ಉಳಿಸಿ, ಕನ್ನಡ ಸಿನಿಮಾನ ಉಳಿಸಿ. ಥ್ಯಾಂಕ್ ಯು ಸರ್. ಸಿನಿಮಾ ಅಂತೂ ಸೂಪರ್, ಎಕ್ಸ್ಟ್ರಾರ್ಡಿನರಿ. ಅವರು ಸಿನಿಮಾ ನೋಡ್ತಾ ಇದ್ರೆ ಮತ್ತೆ ನೆಕ್ಸ್ಟ್ ಏನು ನಡೀತದೆ, ಅದು ಏನಾಗ್ತದೆ ಅಂತ. ಆಮೇಲೆ ಸುದೀಪ್ ಸರ್ದು ಅವ್ರ ಸ್ಟೈಲ್ ಮ್ಯಾನರಿಸಮ್ ಇದೆಯಲ್ಲಂತೂ ಅದಂತೂ ಎಕ್ಸ್ಟ್ರಾರ್ಡಿನರಿ ಸರ್. ನಾನು ಬೇರೆ ಹಿಂದೆ ಸಿನಿಮಾಗಳೆಲ್ಲ ನೋಡಿದ್ದೆ, ವಿಕ್ರಾಂತ್ ರೋಣ ಅಲ್ಲ, ಅದಕ್ಕಿಂತ ಎಕ್ಸ್ಟ್ರಾರ್ಡಿನರಿ. ಆಮೇಲೆ ಸಿನಿಮಾ ನೀವು ನೋಡ್ತಾ ಇದ್ರೆ ಏನು ಅನ್ಸುತ್ತೆ, ಮತ್ತೆ ಏನಾಗ್ತಾ ಇದೆ. ಇಡೀ ಸಿನಿಮಾ ಒಂದು ರಾತ್ರಿಯಲ್ಲಿ ನಡೆಯುತ್ತೆ. ಅದು ಏನಾಗುತ್ತೆ ಕ್ಯೂರಿಯಾಸಿಟಿ. ಇಡೀ ಒಂದು ಸ್ಟೇಷನಲ್ಲೇ ನಡೆಯೋ ಸಿನಿಮಾ ಇದು. ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ. ಎಕ್ಸ್ಟ್ರಾರ್ಡಿನರಿ ಸರ್. ಸಿನಿಮಾ ಅಂತ 100 ಮಾರ್ಕ್ಸ್ ಸರ್. ಸೂಪರ್ ಸರ್. ಅಣ್ಣ ಆಲ್ರೆಡಿ ಕೊಟ್ಟಟ್ಟು ಮುಂದೆ ನಿಂತು ನಾಟಟ್ಟು. ಒಳ್ಳೆತನಕ್ಕೆ ಸೈಲೆಂಟು, ಕೆಟ್ಟತನಕ್ಕೆ ವೈಲೆಂಟು. ಒಟ್ಟಲ್ಲಿ ಅಣ್ಣ ಒಂಥರ ಡಿಫ್ರೆಂಟು. ಅಭಿಮಾನಿಗಳ ಮೇಲೆ ಅಭಿಮಾನ. ಇಲ್ಲಿಂದ ಬಾಸ್ ಇಲ್ಲಿಂದ ಬರಬೇಕು. ಅದು ಬಾಸ್ಗೆ ಬಹುತ್ತಿದೆ. ಬಾಸ್ ಭಾಷೆ ಬೆಳೆದಕ್ಕೆ ಆಕ್ಷನ್ ಜೊತೆ ಪ್ಯಾಷನ್ ಜೊತೆ ಕ್ಯಾರೆಕ್ಟರ್ ಆಪ್ಷನ್ ಇಟ್ಕೊಂಡ್ ಬಂದಿರೋದು. ಹಿಂದೆ ಒಂದು ಮುಂದೆ ಒಂದು ಹೇಳಿ ಬಣ್ಣ ತರ ಬದಲು